ಸ್ನೇಹಿತರೆ, ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ನಟ ದರ್ಶನ್ಗೆ ಸಂಕಟದ ಮೇಲೆ ಸಂಕಟಗಳು ಎದುರಾಗ್ತಾ ಇದೆ. ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಕುಳ್ಳ ಸೀನನ ಜೊತೆ ಸಿಗರೇಟ್ ಸೇದುತ್ತಾ ಕಾಫಿ ಕುಡಿಯುತ್ತಾ ನಗ್ನಗ್ತಾ ಮಾತನಾಡ್ತಾ ಇದ್ರು. ಈ ಫೋಟೋ ವೈರಲ್ ಆಗ್ತಾ ಇದ್ದಂತೆ ದರ್ಶನ್ಗೆ ಸಂಕಟ ಎದುರಾಗಿದೆ. ಇದೇ ಪ್ರಕರಣದಲ್ಲಿ 3 FIR ದಾಖಲಾಗಿದ್ದು, ಈ ಪೈಕಿ 2ರಲ್ಲಿ ದರ್ಶನ್ ಮೊದಲ ಆರೋಪಿಯಾಗಿದ್ದಾರೆ. ಇನ್ನು ದರ್ಶನ್ರ ಆಟೋಟೋಪಕ್ಕೆ ಬ್ರೇಕ್ ಹಾಕುವುದಕ್ಕೆ ಪೊಲೀಸರು ಮುಂದಾಗಿದ್ದು, ಇದೀಗ ದರ್ಶನ್ರನ್ನು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಹಾಗಾದ್ರೆ ಬಳ್ಳಾರಿ ಜೈಲಿನ ಇತಿಹಾಸವೇನು, ಅದರ ವಿಶೇಷತೆಗಳೇನು, ಈ ಜೈಲಿನ ಹಿಂದಿದೆಯ ಕರಾಳ ಕತೆ, ಇವೆಲ್ಲವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. 1800ರಲ್ಲಿ ಬಳ್ಳಾರಿಯನ್ನು ಮದ್ರಾಸ್ ಪ್ರೆಸಿಡೆನ್ಸಿಯೊಂದಿಗೆ ವಿಲೀನಗೊಳಿಸಿದ ನಂತರ ಬ್ರಿಟಿಷರು ಇಲ್ಲಿ 3 ಜೈಲುಗಳನ್ನು ಸ್ಥಾಪಿಸಲು ಬಯಸಿದ್ರು. ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ನಂತರ 1872ರಲ್ಲಿ ಮೊದಲ ಕಾರಾಗೃಹವನ್ನು ಸ್ಥಾಪಿಸಲಾಯಿತು. ಮೊದಲು ಇದನ್ನು ಕೇಂದ್ರ ಕಾರಾಗೃಹ ಎಂದು ಕರೆಯಲಾಗ್ತಾ ಇತ್ತು. ಎರಡನೆಯದ್ದು ಅಲ್ಲಿಪುರದ ಬಯಲು ಜೈಲು ಮತ್ತು ಮೂರನೆಯದ್ದು ಟಿಬಿ ಸ್ಯಾನಿಟೇರಿಯಂನಲ್ಲಿ ವಿಶ್ವ ಯುದ್ಧದ ಯುದ್ಧ ಖೈದಿಗಳನ್ನು ಬ್ರಿಟಿಷರು ಇಲ್ಲಿ ಇರಿಸುತ್ತಿದ್ದರು ಎನ್ನಲಾಗ್ತಾ ಇದೆ. ಬ್ರಿಟಿಷರ ಆಳ್ವಿಕೆಯಲ್ಲಿ ಬಳ್ಳಾರಿಯು ಪ್ರಮುಖ ಪಟ್ಟಣವಾಗಿತ್ತು. ವಿಶೇಷವಾಗಿ 1800ರಲ್ಲಿ ಆಗಿನ ಮದ್ರಾಸ್ ಪ್ರೆಸಿಡೆನ್ಸಿಯೊಂದಿಗೆ ವಿಲೀನಗೊಂಡ ನಂತರ ಹೆಚ್ಚಿನ ಪ್ರಾಶಸ್ತ್ಯ ಬಂತು. ಆದ್ದರಿಂದ ಮೊದಲ ಜಿಲ್ಲಾಧಿಕಾರಿ ಸರ್ ಥಾಮಸ್ ಮುನ್ರೋ ರಾಜಕೀಯ ಕೈದಿಗಳಿಗೆ ಇಲ್ಲಿ ಜೈಲನ್ನು ಸ್ಥಾಪಿಸಲು ಶಿಫಾರಸು ಮಾಡಿದ್ರಂತೆ. ಈ ಜೈಲು ವಿದ್ಯುತ್ ತಂತಿ ಬೇಲಿಯನ್ನು ಹೊಂದಿದ್ದು ಮದ್ರಾಸ್ ಸೈನ್ಯದ ಕಾಂಟೋನ್ಮೆಂಟ್ ಬಳಿಕ ಅತಿ ದೊಡ್ಡ ಜೈಲಾಗಿತ್ತಂತೆ. ಬ್ರಿಟಿಷ್ ಸೈನ್ಯದ ಮುಖ್ಯಸ್ಥರಾಗಿದ್ದ ಡ್ಯೂಕ್ ಆಫ್ ವಿಲ್ಲಿಂಗ್ಟನ್, ಎಡ್ವರ್ಡ್ ವಿಲಿಯಮ್ಸ್, ಸರ್ ಥಾಮಸ್ ಮುನ್ರೋ ಇಲ್ಲಿ ಪ್ರಮುಖ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ್ರು. ಕಾಂಟೋನ್ಮೆಂಟ್ ನ ಪಾದಾತಿ ಸೈನ್ಯದ ಬ್ಯಾರಲ್ಗಳ ಒಂದು ಭಾಗವನ್ನು ಮಿಲಿಟರಿ ಜೈಲಾಗಿ ಪರಿವರ್ತಿಸಲಾಗಿತ್ತು. ಇದನ್ನು ಅಲ್ಲಿಪುರ ಜೈಲೆಂದು ಕರೆಯಲಾಯಿತು. ಇಲ್ಲಿ ಫ್ರಾನ್ಸ್, ಡೆನ್ಮಾರ್ಕ್, ಟರ್ಕಿಯ ಯುದ್ಧ ಖೈದಿಗಳನ್ನು ಬಂಧಿಸಲಾಗಿತ್ತು. ಕ್ವಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಸ್ವಾತಂತ್ರ್ಯ ಹೋರಾಟದ ಅನೇಕ ದಿಗ್ಗಜರನ್ನು ಈ ಜೈಲಿಗೆ ಹಾಕಲಾಯಿತು. 1920ರಲ್ಲಿ ಮೊದಲ ಬಾರಿಗೆ ಕೇರಳದ ತಿರುವಂಕೂರು ರಾಜ್ಯದಿಂದ 2000ಕ್ಕೂ ಹೆಚ್ಚು ಜನರನ್ನು ನಾಗರಿಕ ಕೈದಿಗಳನ್ನಾಗಿ ಜೈಲಿಗೆ ಕರೆತರಲಾಯಿತು. ಸ್ವಾತಂತ್ರ್ಯದ ನಂತರ ಇದನ್ನು ಮುಚ್ಚಲಾಯಿತು. ಸ್ವಾತಂತ್ರ್ಯ ಹೋರಾಟದ ದಿಗ್ಗಜರಾದ ರಾಜಾಜಿ, ಕಾಮರಾಜ್ ನಾಡರ್, ಪೊಟ್ಟಿ ಶ್ರೀರಾಮುಲು, ಸಂಜೀವ ರೆಡ್ಡಿ, ಬೇಜವಾಡ ಗೋಪಾಲ ರೆಡ್ಡಿ, EV ರಾಮಸ್ವಾಮಿ ನಾಯ್ಕರ್, OV ಅಳಗೇಶನ್, ಬಳ್ಳಾರಿಯ ಕೇಟೂರು ಸುಬ್ರಹ್ಮಣ್ಯಂ, ಬುಲುಸು ಸಾಂಬಮೂರ್ತಿ ಸೇರಿದಂತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದ ರಾಷ್ಟ್ರೀಯ ನಾಯಕರು ಈ ಜೈಲಿನಲ್ಲಿದ್ದರು. ಘಂಟಸಾಲ ವೆಂಕಟೇಶ್ವರ ರಾವ್, ಭಗತ್ ಸಿಂಗ್ ರವರ ಅನುಯಾಯಿಗಳು, ಮಹಾವೀರ್ ಸಿಂಗ್, ಗಾಯಾ ಪ್ರಸಾದ್ ಮತ್ತು ಬಟುಕೇಶ್ವರ್ ದತ್ತ ಅವರನ್ನು ಐತಿಹಾಸಿಕ ಅಲ್ಲಿಪುರ ಜೈಲಿನಲ್ಲಿ ಬಂಧಿಸಲಾಯಿತು. ಇದಷ್ಟೇ ಅಲ್ಲದೆ ದ್ರಾವಿಡ ಚಳವಳಿಯ ನೇತಾರ ಅಣ್ಣದೊರೈ 1942ರ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ವಿದೇಶಿ ಬಂದಿಗಳನ್ನು ಬಳ್ಳಾರಿ ಜೈಲುಗಳಲ್ಲಿ ಬಂಧಿಸಿಡಲಾಗಿತ್ತು ಎನ್ನುವುದು ಗಮನಾರ್ಹ ಸಂಗತಿಯಾಗಿದೆ. ಈ ಜೈಲಿಗೆ ಮಹಾತ್ಮ ಗಾಂಧೀಜಿ 2 ಬಾರಿ ಭೇಟಿ ನೀಡಿದ್ದರಂತೆ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯ ಘೋಷಣೆಯ ವೇಳೆ ಅಟಲ್ ಬಿಹಾರ್ ವಾಜಪೇಯಿ, LK ಅಡ್ವಾಣಿರವರನ್ನು ಇದೇ ಬಳ್ಳಾರಿ ಜೈಲಿನಲ್ಲಿ ಇಡಲಾಗಿತ್ತು. ಇನ್ನು 1905ರಲ್ಲಿ ಬಾಲ ಗಂಗಾಧರ್ ತಿಲಕ್, 1937ರಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ರವರು ಈ ಜೈಲಿಗೆ ಭೇಟಿ ನೀಡಿದ್ದರು. ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ 600ಕ್ಕೂ ಅಧಿಕ ಕೈದಿಗಳನ್ನು ಇರಿಸಬಹುದಾಗಿದ್ದು, ಈಗಲೂ ಇಲ್ಲಿ ಕೆಲವು ಕಟ್ಟಡಗಳು ಹಳೆಯ ಶೈಲಿಯಲ್ಲಿಯೇ ಇವೆ. ಇನ್ನು ಹೆಚ್ಚಿನ ಭದ್ರತೆ ಕೂಡ ಇಲ್ಲಿ ಇದೆ ಎಂದು ಹೇಳಲಾಗ್ತಾ ಇದೆ. ಇಂತಹ ಐತಿಹಾಸಿಕ ಜೈಲಾದ ಬಳ್ಳಾರಿ ಜೈಲಿಗೆ ಕೊಲೆ ಪ್ರಕರಣವೊಂದರ A2 ಆರೋಪಿಯಾಗಿರ್ತಕ್ಕಂತಹ ದರ್ಶನ್ ರವರನ್ನು ಕರೆತರಲಾಗಿದೆ. ಇದರಿಂದಾಗಿ ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಬಗ್ಗೆ ಜನರಲ್ಲಿ ಹೆಚ್ಚಿನ ಕುತೂಹಲ ಉಂಟಾಗ್ತಾ ಇದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.